ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ನಾವು ಕಿರ್ಚಾಫ್ಸ್ ಕರೆಂಟ್ ಲಾ ಬಗ್ಗೆ ತಿಳ್ಕೊಂಡು ಕಿರ್ಚಾಫ್ಸ್ ಲಾಸ್ ಏನಿದೆಯಲ್ಲ ಅದನ್ನ ಒಂದು ಕ್ರೋಢೀಕರಿಸೋಣ. ಸೊ ಕಿರ್ಚಾಫ್ಸ್ ಕರೆಂಟ್ ಲಾ ಅಂದ್ರೆ ಕಿರ್ಚಾಫ್ಸ್ KCL ಅಂತಾನು ಕೂಡ ಕರೀತಾರೆ. KCL ಡೆಫಿನೇಷನ್ ಏನಪ್ಪಾ ಅಂದ್ರೆ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಬ್ರಾಂಚ್ ಕರೆಂಟ್ಸ್ leaving a node is zero at all instants of time ಅಂತ ಅಂದ್ಬಿಟ್ಟು. ಸೊ ಇದರದ್ದು ಅರ್ಥ ಏನು ಅಂತ ನೋಡೋಣ. ಆಲ್ಜಿಬ್ರಾಯಿಕ್ ಸಮ್. ಸೊ ಲಾಸ್ಟ್ ಟೈಮ್ ಅಲ್ಲಿ KVL ಅಲ್ಲೂ ಕೂಡ ಇದೇ ತರ ವರ್ಡ್ ಯೂಸ್ ಮಾಡಿದ್ರು. ಆಲ್ಜಿಬ್ರಾಯಿಕ್ ಅಂತಂದ್ರೆ ಬೇಸಿಕಲಿ ಡೈರೆಕ್ಷನ್ಗೆ ಏನ್ ಕೊಟ್ಟಿರ್ತಾರಲ್ಲ ಆ ಡೈರೆಕ್ಷನ್ಗೆ ಕೊಟ್ಟಿರುವಂತ ಸಿಂಬಾಲಜಿ ಅಥವಾ ಅದಕ್ಕೆ ಕೊಟ್ಟಿರುವಂತ ವ್ಯಾಲ್ಯೂ ದ ಪ್ಲಸ್ ಪಾಸಿಟಿವ್ ಅಂಡ್ ದ ನೆಗೆಟಿವ್. ಸೊ ಇದೆರಡನ್ನೂ ಕೂಡ ಸಮೇಷನ್ ಮಾಡೋದು. ಇಟ್ಸ್ ಅನ್ ಆಲ್ಜಿಬ್ರಾಯಿಕ್ ಸಮ್ ಅಂದ್ರೆ ವಿ ಆರ್ ಟೇಕಿಂಗ್ ದಿ ಸಿಂಬಾಲಜಿ ಅಥವಾ ಡೈರೆಕ್ಷನ್ಸ್ ಆಲ್ಸೋ ಇನ್ ಟು ದಿ ಕನ್ಸಿಡರೇಷನ್ ಅಂತ ಆಫ್ ಆಲ್ ಬ್ರಾಂಚ್ ಕರೆಂಟ್ಸ್ ಅಂದ್ರೆ ಯಾವ ಬ್ರಾಂಚ್ ಇದೆಯೋ ಎಲ್ಲಾ ಬ್ರಾಂಚಿನ ಕರೆಂಟ್ಸ್ ಏನಿದೆಯಲ್ಲ ಅದು ಎಲ್ಲಾ ಬ್ರಾಂಚ್ ಕರೆಂಟ್ಸ್ ಅನ್ನ ನಾವು ಸಮೇಷನ್ ಮಾಡಿದ್ರೆ ಇಟ್ ವಿಲ್ ಬಿ ಝೀರೋ ಅಟ್ ಆಲ್ ಇನ್ಸ್ಟೆಂಟ್ಸ್ ಆಫ್ ಟೈಮ್. ಅಂದ್ರೆ ಪ್ರತಿಯೊಂದು ಇನ್ಸ್ಟೆಂಟ್ ಅಲ್ಲೂ ಕೂಡ ಅದು ಝೀರೋ ಇರುತ್ತೆ ಆಲ್ಜಿಬ್ರಾಯಿಕ್ ಸಮ್ ಅನ್ನೋದೇ ಇದರ ಅರ್ಥ. ಸೊ ಇದನ್ನ ನಾವು ಒಂದು ನೆಟ್ವರ್ಕ್ ಅನ್ನ ಬರೆದು ನಾವು ನೋಡೋಣ. ಸೊ ಹೀಗೊಂದು 3 ನೋಡ್. ಸೊ ಇದೊಂದು ನೆಟ್ವರ್ಕ್ ಇದೆ ಅಂತ ಇಟ್ಕೊಳ್ಳೋಣ. ನೆಟ್ವರ್ಕ್ ಕೇವಲ ಒಂದು ಟ್ರೀ ಬರ್ದಿದ್ದೀನಿ ನಾನು. ಸೊ ಟ್ರೀ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಾವು ನೆಟ್ವರ್ಕ್ ಟೋಪಾಲಜಿ ಕ್ಲಾಸಸ್ ಅಲ್ಲಿ ನಾವು ತಿಳ್ಕೊಂಡಿದೀವಿ. ಸೊ ಈ ಒಂದು ನೋಡ್, ಈ ನೋಡನ್ನ ನಾನು ತಗೊಂಡಿದ್ದೀನಿ ರೆಫರೆನ್ಸ್ ಆಗಿ, R ಅಂತ ರೆಫರೆನ್ಸ್ ನೋಡ್. ಸೊ ಈ ನೋಡ್ಗೆ ಇಲ್ಲಿಂದ ಹೀಗೆ ಕರೆಂಟ್ ಡೈರೆಕ್ಷನ್ಸ್ ನ ಸುಮ್ಮನೆ ಇದು ಅಸೈನ್ ಮಾಡೋಣ. ಇದು I1, ಇದು I2, ಇದು I3 ಅಂತ ಇಟ್ಕೊಳ್ಳೋಣ. ಈಗ ಬರ್ತಾ ಇರುವಂತ ಕರೆಂಟ್ಸ್, ಈ ಬ್ರಾಂಚಸ್ ಅಲ್ಲಿ ಫ್ಲೋ ಆಗ್ತಾ ಇರುವಂತ ಕರೆಂಟ್ಸ್ ಅನ್ನ. ಸೊ ಸಪೋಸ್ ನಾನು ಈ ನೋಡ್ಗೆ ಬರ್ತಾ ಇರುವಂತ ಕರೆಂಟ್ ಅಂದ್ರೆ ಇನ್ಕಮಿಂಗ್ ಕರೆಂಟ್ಗೆಲ್ಲಾನು ನಾನು ಪಾಸಿಟಿವ್ ಅಂತ ಸಿಂಬಲ್ ನ ಹಾಕಿ, ಈ ನೋಡಿಂದ ಬಿಡ್ತಾ ಇರುವಂತ ಕರೆಂಟ್ಗೆಲ್ಲ ನಾನು ನೆಗೆಟಿವ್ ಅಂತ ಸಿಂಬಾಲಜಿ ಹಾಕಿದ್ರೆ, ಸೊ ಇದ್ರ ಪ್ರಕಾರ ಆಲ್ಜಿಬ್ರಾಯಿಕ್ ಸಮ್ ಅಂದ್ರೆ ಪ್ಲಸ್ I1 ಮೈನಸ್ I2 ಮೈನಸ್ I3 ಈಕ್ವಲ್ಸ್ 0 ಅಂತ ಅಂದ್ಬಿಟ್ಟು. ಸೊ ಇದು ಬೇಸಿಕಲಿ ಏನ್ ಹೇಳ್ತಿದ್ಯಪ್ಪ ಅಂತಂದ್ರೆ ಇಟ್ ಇಸ್ ಟಾಕಿಂಗ್ ಅಬೌಟ್ ದಿ ಕನ್ಸರ್ವೇಷನ್ ಆಫ್ ಚಾರ್ಜ್. ಏನು ಅಂತಂದ್ರೆ ಒಂದು ಚಾರ್ಜ್ ಏನಿದೆಯಲ್ಲ, ಒಂದು ಚಾರ್ಜ್ ನಿಮ್ಗೆ ಬಂದ್ರೆ ಅದನ್ನ ಎಲ್ಲೂ ಕೂಡ ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಚಾರ್ಜ್ ಏನ್ ಎಂಟರ್ ಆಗುತ್ತೋ ಅದು ಹೊರಗೆ ಹೋಗ್ಲೇಬೇಕು. ಸೊ ಚಾರ್ಜ್ ಕನ್ಸರ್ವೇಷನ್ ಅಂದ್ರೆ ಹೇಗೆ ನಾವು ಎನರ್ಜಿನ ಕನ್ಸರ್ವೇಷನ್ ಬಗ್ಗೆ ನಾವು ಮಾತಾಡ್ತೇವೆ, ಅದೇ ರೀತಿ ಚಾರ್ಜ್ ಕನ್ಸರ್ವೇಷನ್ ಏನಿದೆಯಲ್ಲ ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ. ಚಾರ್ಜ್ ಅನ್ನ ನಾವಿಲ್ಲಿ ಸ್ಟೋರ್ ಮಾಡ್ತಾ ಇಲ್ಲ. ಚಾರ್ಜ್ ಏನು ಬರುತ್ತೋ ಅದು ಇಟ್ ಶುಡ್ ಲೀವ್ ದಿ ನೆಟ್ವರ್ಕ್. ಸೊ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಒಂದು ಟೋಟಲ್ ಸಮೇಷನ್ ಅಂತ ಚಾರ್ಜ್ ಅನ್ನ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ 0 ಅಂತ ಅಂದ್ಬಿಟ್ಟು. ಸೊ ಅದೇ ಚಾರ್ಜ್ ಅಂದ್ರೆ ಏನು, ಕ್ಯೂ. ಸೊ ಏನು ಚಾರ್ಜ್ಗೆ ಅಪ್ಲಿಕೇಬಲ್ ಆಗುತ್ತೋ ಅದರ ಒಂದು ಡಿರೈವೇಟಿವ್ ಏನಿದೆಯಲ್ಲ ಅದಕ್ಕೂ ಕೂಡ ಇಟ್ ವಿಲ್ ಅಪ್ಲೈ. ಸೊ ಚಾರ್ಜ್ ಡಿರೈವೇಟಿವ್ ಏನು, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಕರೆಂಟ್. ಸೊ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್. ಸೊ ಅದನ್ನ ನಾವು ಕರೆಂಟ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಆ ಒಂದು ಕರೆಂಟು ಕೂಡ ಏನು ಒಂದು ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಏನು ಕರೆಂಟ್ ಬರುತ್ತೋ ಅದು ನೆಟ್ವರ್ಕ್ ಇಂದ ಹೊರಗೆ ಹೋಗುತ್ತೆ ಅನ್ನೋದನ್ನ ಈ ಒಂದು KCL ಸಿಗ್ನಿಫಿಕೆನ್ಸ್ ಅಲ್ಲಿ ಹೇಳ್ತಾ ಇದೆ. KCL ಡೆಫಿನೇಷನ್ ಹೇಳುತ್ತೆ. ಸೊ ಇದನ್ನ ನೋಡ್ತಾ ನಾವು KVL ನಲ್ಲಿ ನಾವು ಹೇಗೆ 2 ಡಿಫರೆಂಟ್ ಡೆಫಿನೇಷನ್ ತಗೊಂಡಿದ್ವು KVL ನಲ್ಲಿ, ಹಾಗೆ KCLಗೂ ಕೂಡ 2 ಡಿಫರೆಂಟ್ ಡೆಫಿನೇಷನ್ ಅನ್ನು ನಾವು ಅರೈವ್ ಆಗ್ಬೋದು. ಸೊ ಇದನ್ನೇ ನಾನು ಬರೀತೀನಿ. ಜಸ್ಟ್ ಎಲ್ಲೆಲ್ಲಿ ನೆಗೆಟಿವ್ ಇದೆಯೋ ಅದನ್ನೆಲ್ಲಾನು ಕೂಡ ರೈಟ್ ಹ್ಯಾಂಡ್ ಸೈಡ್ಗೆ ನಾನು ತಗೊಂಡೋಗ್ತೀನಿ. ಪ್ಲಸ್ I2 ಪ್ಲಸ್ I3. ಇದರಿಂದ ನಾನು ಏನ್ ಡಿಫೈನ್ ಮಾಡ್ಬೋದಪ್ಪ ಅಂದ್ರೆ ಅಟ್ ಎನಿ ಪಾಯಿಂಟ್ ಅಲ್ಲಿ ಯಾವ ನೋಡ್ನ ನಾನು ತಗೋತೀನೋ ಆ ನೋಡಲ್ಲಿ ಎಷ್ಟು ಕರೆಂಟ್ ಇನ್ಕಮಿಂಗ್ ಇದೆಯೋ ಅದರ ಸಮ್ ಏನಿದೆಯಲ್ಲ ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಕರೆಂಟ್ ಔಟ್ ಗೋಯಿಂಗ್ ಇದೆಯೋ ಅದರ ಸಮ್ಗೆ ಈಕ್ವಲ್ ಆಗಿ ಇರುತ್ತೆ. ಸೊ ಅದನ್ನ ನಾವೇನು ಡಿಫೈನ್ ಮಾಡಿ ಬರೆಯೋಣ. ಸಮ್ ಆಫ್ ದಿ ಕರೆಂಟ್ಸ್ entering a node equals sum of currents leaving that node.
ಸೊ ಸಮ್ ಆಫ್ ದಿ ಕರೆಂಟ್ಸ್ ಈ ನೋಡ್ ನ ಆರ್ ತಗೊಂಡ್ರೆ ಸಮ್ ಆಫ್ ದಿ ಕರೆಂಟ್ಸ್ ಎಂಟ್ರಿಂಗ್ ದ ನೋಡ್ ಇಸ್ I1 is equal to sum of the currents leaving the node, that is I2 plus I3. ಸೊ ನಾವು ಇದನ್ನ ತಗೊಂಡ್ರೆ ಇಲ್ಲಿ ಆಲ್ಜಿಬ್ರೈಕ್ ಒಂದು ಏನು ನೋಷನ್ಸ್ ಏನಿದೆಯೋ ಆ ಸಿಂಬಾಲಜಿನ ನಾವು ಇಲ್ಲಿ ಯೂಸ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಇಲ್ಲಿ ಜಸ್ಟ್ ನೀವು ಒಂದು ನೋಡ್ ತಗೊಂಡ್ರೆ ಅದಕ್ಕೆ ಯಾವ್ಯಾವ್ದು ಕರೆಂಟ್ ಇನ್ಕಮಿಂಗ್ ಇದೆಯೋ ಅದನ್ನೆಲ್ಲ ಸಮ್ ಮಾಡಿ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ಯಾವ್ದು ಲೀವ್ ಆಗ್ತಾ ಇದೆಯೋ ಅಂದ್ರೆ ಯಾವ್ದು ಬಿಟ್ಟು ಹೋಗ್ತಿದೆಯೋ ಈ ನೋಡ್ನ ಆ ಒಂದು ಕರೆಂಟ್ಸ್ ಸಮ್ ಮಾಡ್ಕೊಂಡ್ರೆ ಅದೆರಡನ್ನು ಈಕ್ವೇಟ್ ಮಾಡ್ಕೊಂಡ್ರೆ ಸಾಕು. ಇದರ ಈ ಡೆಫಿನೇಷನ್ ಯೂಸ್ ಮಾಡಿ ಇಲ್ಲ ಈ ಡೆಫಿನೇಷನ್ ಯೂಸ್ ಮಾಡಿ, ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ತಪ್ಪಾಗುತ್ತೆ ಈಕ್ವೇಶನ್ಸ್. ಸೊ ಇಲ್ಲಿ ಆಲ್ಜಿಬ್ರೈಕ್ ಸಮ್ ಫಾರ್ ಆಲ್ ದಿ ಬ್ರಾಂಚ್ ಕರೆಂಟ್ಸ್ ಲಿವಿಂಗ್ ಎ ನೋಡ್ ಇಸ್ 0. ಸೊ ನೀವು ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದಿ ಬ್ರಾಂಚ್ ಕರೆಂಟ್ಸ್ ನ ನೀವು ತಗೊಂಡಾಗ ಇದು 0 ಇರುತ್ತೆ. ಇಲ್ಲ ಅಂತಂದ್ರೆ ಸಮ್ ಆಫ್ ದ ಬ್ರಾಂಚ್ ಕರೆಂಟ್ಸ್ ಎಂಟ್ರಿಂಗ್ ದ ನೋಡ್ is equal to sum of the branch currents leaving the node. ಸೊ ಲಾಸ್ಟ್ ನಾವು KVL ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ನಾವು ನೋಡಿದ್ವಿ. ಸೊ ರೆಸಿಸ್ಟೆನ್ಸಸ್ ನೆಟ್ವರ್ಕ್ ಇರೋದನ್ನ ಒಂದು ಸೀರೀಸ್ ರೆಸಿಸ್ಟೆನ್ಸ್ ನೆಟ್ವರ್ಕ್ ನಾವು ಬರೆದು ಹೇಗೆ KVL ನ ನಾವು ಅಪ್ಲೈ ಮಾಡಿದಾಗ ಅದರ ಒಂದು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅದು ಆ ಒಂದು ನೆಟ್ವರ್ಕ್ ಟೋಟಲ್ ಈಕ್ವಿವೆಲೆಂಟ್ ನೆಟ್ವರ್ಕ್ ನ ಬರೆದಾಗ ಆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಹೇಗೆ ಸಮ್ ಆಫ್ ದಿ ಸೀರೀಸ್ ರೆಸಿಸ್ಟರ್ಸ್ ಅನ್ನೋದನ್ನ ನಾವು ಗಮನಿಸಿದ್ವಿ. ಸೊ ಈಗ ಅದೇ ರೀತಿ KCL ಅಪ್ಲಿಕೇಶನ್ ಅನ್ನ ನೋಡ್ತಾ ಅದರಿಂದ ನಾವು ಏನ ಡಿರೈವ್ ಮಾಡಬಹುದು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಫಸ್ಟ್ ಇದಕ್ಕೊಂದು ನೆಟ್ವರ್ಕ್ ಬರೆಯೋಣ. ಸೊ ಈ ರೀತಿ ಒಂದು ನೆಟ್ವರ್ಕ್ ನ ಬರೆಯೋಣ. ಸೊ ಇದೇನು ವೋಲ್ಟೇಜ್ ಸೋರ್ಸಸ್ ಏನ್ ಬೇಡ, ಜಸ್ಟ್ ಇದೊಂದು ಪವರ್ ಸೋರ್ಸ್ ಅಂತ ಇಟ್ಕೊಳ್ಳೋಣ. ಅಸ್ಯೂಮ್ ದಟ್ ದಿಸ್ ಇಸ್ ದಿ ರೆಸಿಸ್ಟೆನ್ಸ್ R1, ದಿಸ್ ಇಸ್ R2. ಹೀಗೆ ಬರೋ ಕರೆಂಟ್ I ಟೋಟಲ್. ಸೇ ದಿಸ್ ಇಸ್ V ವೋಲ್ಟೇಜ್ ಅಂಡ್ ಸೇ ದಿಸ್ ಇಸ್ I1 ಅಂಡ್ ದಿಸ್ ಇಸ್ I2. ಸೊ ಇದ್ರ ಈಕ್ವಿವೆಲೆಂಟ್ ಒಂದು ನೆಟ್ವರ್ಕ್ ನ ಬರೀತೀನಿ. V equivalent, I equivalent, R equivalent. ಸೊ ಇಲ್ಲಿ ನೀವು ನೋಡ್ಬೋದು ಈ V equivalent ಮತ್ತೆ V ಎರಡು ಒಂದೇ. ಈ ನೆಟ್ವರ್ಕ್ ನ ನೀವು ಗಮನಿಸಿದ್ರೆ V equivalent is nothing but V and I equivalent is nothing but I. ಸೊ ಇಲ್ಲಿ R equivalent ಏನು ಅಂದ್ರೆ ಈ ಎರಡು ರೆಸಿಸ್ಟೆನ್ಸ್ ಕಾಂಬಿನೇಷನ್ ಏನೋ ಒಂದು ಇದೆ ಇಲ್ಲಿ. ಸೊ ಈ R equivalent ನ ಕಂಡುಹಿಡಿಯೋದು ಹೇಗೆ? ಸೊ ನಾವಿಲ್ಲಿ KCL ನ ಅಪ್ಲೈ ಮಾಡೋಣ ಈ ಪಾಯಿಂಟ್ಗೆ. ಸೊ ನೀವು ನೋಡಿದ್ರೆ I is equal to I1 plus I2. So sum of the currents entering the node is equal to sum of the currents leaving this node. ಸೊ ಇದ್ರ ಪ್ರಕಾರ I is equal to I1 plus I2 ಆಯ್ತು. ಸೊ ಹೀಗೆ I1 ಅಂದ್ರೆ ಏನು? ಇದ್ರ ನಮಗೆ ಓಮ್ಸ್ ಲಾ ಪ್ರಕಾರ I is equal to V by R ಅನ್ನೋದು ನಮಗೆ ಈಕ್ವೇಶನ್ ಗೊತ್ತಿದೆ. ಸೊ ಅದ್ರ ಪ್ರಕಾರ ನಾವಿಲ್ಲಿ ನೋಡಿದ್ರೆ ಈ I1 is equal to ಸಮ್ ವೋಲ್ಟೇಜ್ ಡಿವೈಡೆಡ್ ಬೈ R1. ಸೊ ಇದ್ರ ಅಕ್ರಾಸ್ ವೋಲ್ಟೇಜ್ ಏನಿದೆ ನೀವು ನೋಡ್ಬೋದು, ಈ ವೋಲ್ಟೇಜ್ ಏನಿದೆಯೋ ಅದೇ ಇದ್ರ ಅಕ್ರಾಸ್ ಇಲ್ಲಿ ಅಪ್ಲೈ ಆಗ್ತಾ ಇರೋದು. ಹಾಗೆ ಇದೆರಡೂ ಕೂಡ ಒಂದೇ ನೋಡ್ ಆಗಿರೋದ್ರಿಂದ ಇದಕ್ಕೂ ಕೂಡ ಹಾಗೆ ಇದಕ್ಕೂ ಕೂಡ R2 ಅಕ್ರಾಸ್ ಕೂಡ ಸೇಮ್ ವೋಲ್ಟೇಜ್ ನೋಡ್ತಾ ಇರೋದು, ಸೇಮ್ V ಬರ್ತಾ ಇದೆ. ಸೊ ಇದೇ I1 ಅನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ V ಡಿವೈಡೆಡ್ ಬೈ R1. ಹಾಗೆ I2 ನ ವಿ ಕ್ಯಾನ್ ರೈಟ್ ಇಟ್ ಆಸ್ V ಡಿವೈಡೆಡ್ ಬೈ R2. ಸೊ ಈ I ನ ನಾನು ಏನ್ ಬರೀಬಹುದು? I ಇಸ್ ನಥಿಂಗ್ ಬಟ್ ಟೋಟಲ್ ಇದೇ I. ಈ ಈಕ್ವೇಶನ್ ತಗೊಂಡ್ರೆ ಇವೆರಡು ನೆಟ್ವರ್ಕ್ ಒಂದೇ ಆಗಿರೋದ್ರಿಂದ this I is equal to V divided by R equivalent. ಸೊ ಇದೆರಡು ನೆಟ್ವರ್ಕ್ ಒಂದಕ್ಕೊಂದು ಸಿಮಿಲರ್ ಇದೆ, ಕಾಂಗ್ರುಯೆಂಟ್ ಇದೆ.
ಸೊ ಈ ಎರಡು ಸೇಮ್ ನೆಟ್ವರ್ಕ್ ಅಂದರೆ ಇದು ಈಕ್ವಲೆಂಟ್ ನೆಟ್ವರ್ಕ್ ಇದೆ. ಸೊ ಈಕ್ವಲೆಂಟ್ ನೆಟ್ವರ್ಕನ್ನು ಯೂಸ್ ಮಾಡಿಕೊಂಡು ನಾವು ಈ ಈಕ್ವೇಷನ್ಗೆ ಬರೆದಿದ್ದೀವಿ. ಸೊ ನಾವು ಇದನ್ನು ಬರೆದ್ರೆ 1/r ಈಕ್ವಲೆಂಟ್ ಈಸ್ ಈಕ್ವಲ್ ಟು 1/r1 ಪ್ಲಸ್ 1/r2. ಹೇಗೆ ಅಂತಂದರೆ ದಿ ವೋಲ್ಟೇಜ್ ಇಸ್ ಕಾಮನ್ ಹಿಯರ್, ಇಲ್ಲೂ ಕೂಡ ವೋಲ್ಟೇಜ್ ಕಾಮನ್ ಇದೆ. ಸೊ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ 1/r equivalent is equal to 1/r1 plus 1/r2. ಸೊ ಇದನ್ನ ನಾವು ಹೀಗೆ ತಗೊಂಡ್ರೆ r equivalent is equal to, ಸೊ ಇದನ್ನ ರಿವರ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ, ಸೊ r1 r2 ಡಿವೈಡೆಡ್ ಬೈ r1 ಪ್ಲಸ್ r2 ಬರುತ್ತೆ. ಜಸ್ಟ್ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್, ಇದನ್ನ LCM ತಗೋತೀರಾ, ಇದನ್ನ r1 r2 ಒಂದು ಸೇಮ್ ಮಾಡ್ತೀರಾ, ಇಲ್ಲಿ r2 ಬರುತ್ತೆ, ಇಲ್ಲಿ r1 ಬರುತ್ತೆ. ಸೊ r2 ಪ್ಲಸ್ r1 ಡಿವೈಡೆಡ್ ಬೈ r1 r2 ಆಗಿರುತ್ತೆ. ಸೊ ಇದನ್ನ ಈ ಕಡೆ ಕಳಿಸ್ತೀರಾ, ಇದನ್ನ ಹೀಗೆ, ಇದನ್ನ ಈ ಕಡೆ ಕಳಿಸ್ತೀರಾ. ಸೊ ಯುವರ್ r equivalent will be r1 r2 divided by r1 plus r2. ಸೊ ವೆನ್ ದೇರ್ ಆರ್ ಪ್ಯಾರಲಲ್ ರೆಸಿಸ್ಟೆನ್ಸಸ್, ಅದಕ್ಕೆ ಏನು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬರುತ್ತೆ ಅನ್ನೋದನ್ನ ಈ ಒಂದು KCL ಮುಖಾಂತರ ನಾವು ಈ ಈಕ್ವೇಷನ್ನ ಕಂಡುಹಿಡಿಬೋದು. ಅದು ಈ ಈಕ್ವೇಷನ್ ನಮಗೆ ಬರುತ್ತೆ. ಸೊ ದಿಸ್ ಇಸ್ ದಿ ಅಪ್ಲಿಕೇಶನ್ ಆಫ್ KCL. ಸೊ ಇದು ಈಗ ನಾವು ನೋಡಿದ್ದು KVL ಮತ್ತು KCL ಅಪ್ಲಿಕೇಶನ್ಸ್ ಏನಿದೆಯಲ್ಲ, ಇದೆಲ್ಲ ಪ್ರಿಲಿಮಿನರಿ, ಅಂದರೆ ಒಂದು ಸ್ಮಾಲ್ ಅಪ್ಲಿಕೇಶನ್ಸ್ನ ನಾವು ನೋಡಿದ್ದೀವಿ. ಆದರೆ ರಿಯಲ್ ಅಪ್ಲಿಕೇಶನ್ಸ್ ಬರೋದು ನಮಗೆ ದೊಡ್ಡ ನೆಟ್ವರ್ಕ್ ಬಂದಾಗ ಅದಕ್ಕೆ ನೆಟ್ವರ್ಕ್ ಈಕ್ವೇಷನ್ಸ್ನ ಡಿಫೈನ್ ಮಾಡೋದ್ರಲ್ಲಿ ಈ ಒಂದು KVL ಮತ್ತು KCL ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಹೇಗೆ ಈ ನೆಟ್ವರ್ಕ್ ಈಕ್ವೇಷನ್ಸ್ನ ಬರೆಯೋದು, ಹಾಗೆ ವಾಟ್ ಆರ್ ದ ಮಿನಿಮಮ್ ನಂಬರ್ ಆಫ್ ನೆಟ್ವರ್ಕ್ ಈಕ್ವೇಷನ್ಸ್, ಆ ನೆಟ್ವರ್ಕ್ ಈಕ್ವೇಷನ್ಸ್ನಲ್ಲಿ ಎಷ್ಟು ವೇರಿಯೇಬಲ್ಸ್ನ ತಗೋಬೇಕು, ಹಾಗೆ ನೆಟ್ವರ್ಕ್ ಈಕ್ವೇಷನ್ಸ್ನ ಬರೆಯೋದು ಹೇಗೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ಳೋಣ. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.